ಹೋಮ್ ಮಿನಿಸ್ಟ್ರಿಂದ ನಾನು ಇಂಥ ಉತ್ತರನ ಬಯಸೋದು ಉಂಟಾ ನಾನು? ರೆಡಿ ಇಟ್ಟಿರ್ತಾನ್ರಿ. ನೋಡಿ, ನಾನು ಹಿಂಗೆ ಹೇಳಿದ್ರೆ ನಿಮ್ಗೆ ಹೇಳ್ತೀನಿ. ಗೊತ್ತಾಯ್ತು, ಹೇಳು. ದಯಮಾಡಿ ಅದಕ್ಕೆ ನೋಡಿ, ಹೇಳಿ ಮತ್ತೆ ಹೇಳಿ. ನಮ್ಮಲ್ಲಿ ನುಗ್ಗೆ ಮರ ಹಚ್ಚೋದು ಅಂತಾರೆ. ನುಗ್ಗೆ ಮರ ಅವರೊಂದು ಹೇಳ್ತಾರೆ ನೋಡಿ, ಅದೆಲ್ಲ ಭಂಗ ಅಂತ ಆಗ್ತದೆ. ಅದು ಬೇಡ ನನ್ಗೆ, ಯಾಕೆಂದ್ರೆ ನುಗ್ಗೆ ಮರ ಹತ್ತಿದ್ರೆ ಇಲ್ಲ, ನಾನು ಒಳ್ಳೆ ಮರ ಹತ್ತಿಸ್ತೀನಿ. ಆಯ್ತಾಯ್ತು. ಗಟ್ಟಿ ಮುಟ್ಟಾದ ಮರ. ಮಾನ್ಯ ಸಭಾಪತಿಗಳೇ, ಬಹಳ ಮುಖ್ಯವಾದಂಥ ಪ್ರಶ್ನೆಯನ್ನ ಮಾನ್ಯ ಭೋಜೇಗೌಡರು ಎತ್ತಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಜೊತೆಗೆ ಈ ಗೂಂಡಾಗಳ ವರ್ತನೆ ಮತ್ತು ಈ ಬೆಂಗಳೂರಿನಲ್ಲಿ, ವಿಶೇಷವಾಗಿ ಬೆಂಗಳೂರಿನಲ್ಲಿ ವೀಲಿಂಗ್ ಮಾಡ್ತಕ್ಕಂಥದ್ದು, ಇದೆಲ್ಲ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗಿದೆ ಹೇಗೆ ಅಂತೇಳಿ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದನ್ನು ನೀವು ಮೊದಲೇ ತಿಳ್ಕೊಂಡು ಕಂಟ್ರೋಲ್ ಮಾಡಬೇಕು ಹಾಗೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ರಾಜ್ಯಾದ್ಯಂತ ಕಳೆದ 3 ವರ್ಷದಿಂದ 23ರಲ್ಲಿ ಈ ವೀಲಿಂಗ್ ಹೋಮ್ ಮಿನಿಸ್ಟ್ರಿಂದ ನಾನು ಇಂಥ ಉತ್ತರನ ಬಯಸೋದು ಉಂಟಾ ನಾನು? ರೆಡಿ ಇಟ್ಟಿರ್ತಾನ್ರಿ. ನೋಡಿ, ನಾನು ಹಿಂಗೆ ಹೇಳಿದ್ರೆ ನಿಮ್ಗೆ ಹೇಳ್ತೀನಿ. ಗೊತ್ತಾಯ್ತು, ಹೇಳು. ದಯಮಾಡಿ ಅದಕ್ಕೆ ನೋಡಿ, ಹೇಳಿ ಮತ್ತೆ ಹೇಳಿ. ನಮ್ಮಲ್ಲಿ ನುಗ್ಗೆ ಮರ ಹಚ್ಚೋದು ಅಂತಾರೆ. ನುಗ್ಗೆ ಮರ ಅವರೊಂದು ಹೇಳ್ತಾರೆ ನೋಡಿ, ಅದೆಲ್ಲ ಭಂಗ ಅಂತ ಆಗ್ತದೆ. ಅದು ಬೇಡ ನನ್ಗೆ, ಯಾಕೆಂದ್ರೆ ನುಗ್ಗೆ ಮರ ಹತ್ತಿದ್ರೆ ಇಲ್ಲ, ನಾನು ಒಳ್ಳೆ ಮರ ಹತ್ತಿಸ್ತೀನಿ. ಆಯ್ತಾಯ್ತು. ಗಟ್ಟಿ ಮುಟ್ಟಾದ ಮರ. ಮಾನ್ಯ ಸಭಾಪತಿಗಳೇ, ಬಹಳ ಮುಖ್ಯವಾದಂಥ ಪ್ರಶ್ನೆಯನ್ನ ಮಾನ್ಯ ಭೋಜೇಗೌಡರು ಎತ್ತಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಜೊತೆಗೆ ಈ ಗೂಂಡಾಗಳ ವರ್ತನೆ ಮತ್ತು ಈ ಬೆಂಗಳೂರಿನಲ್ಲಿ, ವಿಶೇಷವಾಗಿ ಬೆಂಗಳೂರಿನಲ್ಲಿ ವೀಲಿಂಗ್ ಮಾಡ್ತಕ್ಕಂಥದ್ದು, ಇದೆಲ್ಲ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗಿದೆ ಹೇಗೆ ಅಂತೇಳಿ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದನ್ನು ನೀವು ಮೊದಲೇ ತಿಳ್ಕೊಂಡು ಕಂಟ್ರೋಲ್ ಮಾಡಬೇಕು ಹಾಗೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ರಾಜ್ಯಾದ್ಯಂತ ಕಳೆದ 3 ವರ್ಷದಿಂದ 23ರಲ್ಲಿ ಈ ವೀಲಿಂಗ್